ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕೆಪಿಸಿಸಿ ಪಟ್ಟಕ್ಕೇರ್ತಾ ಇದ್ದಂತೆ ಬಿಕೆ ಹರಿಪ್ರಸಾದ್ ಫುಲ್ ಚಾರ್ಜ್. ಸಚಿವ ಆಕಾಂಕ್ಷಿಗಳಿಗೆ ಅಧಿಕಾರಕ್ಕೆ ಪಟ್ಟು ಈಗಾಗಲೇ ಸಚಿವ ಆಕಾಂಕ್ಷಿಗಳಿಗೆ ಅಧಿಕಾರಕ್ಕೆ ಪಟ್ಟು ಹಿಡಿದವರಿಗೆ ಈಗಾಗಲೇ ಖಡಕ್ ಮಾತನಾಡಿದ್ದಾರೆ. ಕೆಪಿಸಿಸಿ ಪಟ್ಟಕ್ಕೇರ್ತಾ ಇದ್ದಂತೆ ಬಿಕೆ ಹರಿಪ್ರಸಾದ್ ಫುಲ್ ಚಾರ್ಜ್ ತೆಗೆದುಕೊಂಡಿದ್ದಾರೆ. ಸಚಿವ ಆಕಾಂಕ್ಷಿಗಳಿಗೆ ಅಧಿಕಾರಕ್ಕೆ ಪಟ್ಟು ಹಿಡಿದವರಿಗೆ ಬಿಕೆ ಹರಿಪ್ರಸಾದ್ ಖಡಕ್ ಮಾತನಾಡಿದ್ದಾರೆ. ಯಾರು ಸರ್ಕಾರದಲ್ಲಿ ಬೇರೆ ಬೇರೆ ಕೆಲಸವನ್ನ ಮಾಡಿದ್ದೀರಿ, ರಾಹುಲ್ ಗಾಂಧಿ ಮಾಡ್ತಾ ಇರುವ ಹೋರಾಟಗಳಿಗೆ ಶಕ್ತಿ ತುಂಬುವ ಕೆಲಸವನ್ನ ಮಾಡಿ. ಯಾರಿಗೆ ಅಧಿಕಾರ ಬೇಕು ಅವರು ಡಿಕೆ ಶಿವಕುಮಾರ್ ಜೊತೆಗೆ ಹೋಗಿ, ಯಾರು ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು ಅವರೆಲ್ಲರೂ ನಮ್ಮ ಜೊತೆಗೆ ಬನ್ನಿ ಅಂತ ಹೇಳಿದ್ದಾರೆ. ಇನ್ನು ಸಂಘಟನೆ ಮತ್ತು ಸರ್ಕಾರವನ್ನ ಹಂಚಿಕೊಂಡು ನಾವು ಮುಂದೆ ಹೋಗೋಣ. ನನ್ನ ಪೂರ್ವಜರು ಮಾಡಿರುವ ಪುಣ್ಯ, ಪವಿತ್ರವಾದ ಪಕ್ಷದಲ್ಲಿ ಅಧ್ಯಕ್ಷ ಹುದ್ದೆ ನೀಡಿದ್ದಾರೆ. ಇನ್ನು ಪವಿತ್ರವಾದ ಸಂಘಟನೆಯನ್ನ ಆದಷ್ಟು ಬೇಗ ಮುಂದೆ ತೆಗೆದುಕೊಂಡು ಹೋಗ್ತೀವಿ. ಎಲ್ಲಾ ಕಾರ್ಯಕರ್ತರಿಗೆ ಭರವಸೆಯನ್ನ ಕೊಡ್ತೀನಿ. ಅವರ ಜೊತೆ ನಾನಿದ್ದೇನೆ. ಅವರಿಗೆ ಏನೇ ಆದರೂ ಕೂಡ ಅವರ ಜೊತೆ ನಾನಿರ್ತೀನಿ. ಡಿಸಿಎಂ ಪರಮೇಶ್ವರ್ ಭೇಟಿ ಬಳಿಕ ಬಿಕೆ ಹರಿಪ್ರಸಾದ್ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ವೀರೇಶ್, ಈಗ ಕೆಪಿಸಿಸಿ ಪಟ್ಟಕ್ಕೇರ್ತಾ ಇದ್ದಂತೆ ಬಿಕೆ ಹರಿಪ್ರಸಾದ್ ಈಗ ಫುಲ್ ಚಾರ್ಜ್ ತೆಗೆದುಕೊಂಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವೀರೇಶ್? ಅಂಕಿತಾ, ನಿನ್ನೆ ಅಷ್ಟೇ ಕೆಪಿಸಿಸಿಯ ನೂತನ ಸಾರಥಿಯಾಗಿ ಬಿಕೆ ಹರಿಪ್ರಸಾದ್ ಅವ್ರನ್ನ ಎಐಸಿಸಿ ನೇಮಕ ಮಾಡಿ ಆದೇಶ ಹೊರಡಿಸಿರುವಂತದ್ದು. ಬಿಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ ಬಳಿಕ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು. ಅಧಿಕಾರ ಮತ್ತು ಸಚಿವ ಸ್ಥಾನಮಾನಗಳು ಯಾರಿಗೆ ಬೇಕು ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಹೋಗಿ ಪಕ್ಷ ಹೋರಾಟ ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಕೈ ಬಲಪಡಿಸುವವರು ನನ್ನ ಜೊತೆಗೆ ಬನ್ನಿ ಅನ್ನೋ ಒಂದು ಖಡಕ್ಕಾದಂತಹ ಸಂದೇಶವನ್ನ ಕೊಟ್ಟಿರುವಂತದ್ದು ನಿಜಕ್ಕೂ ವಿಶೇಷ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಾಂಗ್ರೆಸ್ ನಲ್ಲಿ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಸ್ಥಾನಮಾನಗಳಿಗೆನೆ ಸಾಕಷ್ಟು ಶಾಸಕರುಗಳು, ಮುಖಂಡರುಗಳು ಹೋರಾಟ ಮಾಡುವಂತದ್ದು. ಆ ಸಂದರ್ಭದಲ್ಲಿ ಪಕ್ಷ ಸಂಘಟನೆಯನ್ನ ಮರೆಯುವಂತದ್ದು ಮೊದಲಿನಿಂದನೂ ಸಹ ನಾವು ನೋಡ್ಕೊಂಡು ಬರ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲೇ ಬಿಕೆ ಹರಿಪ್ರಸಾದ್ ಅವರು ಖಡಕ್ ಆದಂತಹ ಸಂದೇಶವನ್ನ ಕೊಡೋದ್ರ ಮೂಲಕ ಪಕ್ಷ ಸಂಘಟನೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತೀರಾ, ಪಕ್ಷ ಸಂಘಟನೆಯಲ್ಲಿ ಯಾರೆಲ್ಲ ತೊಡಗಿಸ್ಕೋತೀರಾ, ಅವರಿಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಗುತ್ತೆ ಅನ್ನೋ ಒಂದು ಖಡಕ್ ಆದಂತಹ ಸಂದೇಶವನ್ನ ಕೊಟ್ಟಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಈಗಾಗಲೇ ಬಿಕೆ ಹರಿಪ್ರಸಾದ್, ಹಿರಿಯ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಅವರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ನೂತನ ಅಧ್ಯಕ್ಷರನ್ನಾಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಹೈಕಮಾಂಡ್ ಅಧಿಕೃತವಾಗಿ ಈಗ ನೇಮಕ ಮಾಡಿರುವಂತದ್ದು. ಇನ್ನು ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಹಿನ್ನೆಲೆಯಲ್ಲಿ ಇನ್ನು ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ರಾಜೀನಾಮೆಯನ್ನ ನೀಡಿದ್ರು. ಈ ತೆರವಾದ ಈ ಸ್ಥಾನಕ್ಕೆ ಬಿಕೆ ಹರಿಪ್ರಸಾದ್ ಅವರನ್ನ ತರಲಾಗಿದೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಒಬಿಸಿ ಕೋಟಾದಡಿ ಹಾಗೂ ತಮ್ಮ ನಿಷ್ಠಾವಂತ ನಾಯಕರಾದ ಬಿಕೆ ಹರಿಪ್ರಸಾದ್ ಅವರಿಗೆ ಈ ಜವಾಬ್ದಾರಿಯನ್ನ ವಹಿಸಿದೆ. ಮುಂಬರುವ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಹೊಸ ಚೈತನ್ಯವನ್ನ ನೀಡೋದಕ್ಕೆ ಹಾಗೂ ಜಾತಿ ಸಮೀಕರಣವನ್ನ ಸರಿದೂಗಿಸಲು ಈ ಮಹತ್ವದ ನೇಮಕಾತಿಯನ್ನ ಮಾಡಲಾಗಿದೆ ಅಂತ ಹೇಳಿ ತಿಳಿದು ಬಂದಿರುವಂತದ್ದು. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿ ಅವರ ಆಶೀರ್ವಾದದ ಮೇಲೆ
ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆರವರು ಮತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿಯವರು ಮತ್ತು ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ರವರು ಮತ್ತು ಸುರ್ಜೇವಾಲಾರವರು ಅವರು ಎಲ್ಲ ದೃಷ್ಟಿಕೋನದಿಂದಲೂ ಸಹ ನೋಡಿ ಈ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷದ ಸುದ್ದಿ. ಯಾಕಂದರೆ ವಿದ್ಯಾರ್ಥಿ ದೆಸೆಯಿಂದಲೂ ಸಹ ಭಾರತ್ ಸೇವಾದಳದಿಂದ ಹಿಡಿದು ರಾಷ್ಟ್ರೀಯ ವಿದ್ಯಾರ್ಥಿ ಸಂಘಟನೆಯಿಂದ ಹಿಡಿದು ಯುವ ಕಾಂಗ್ರೆಸ್ಸಿಂದ ಹಿಡಿದು ಸೇವಾದಳದಿಂದ ಹಿಡಿದು INTUCಯಿಂದ ಹಿಡಿದು ಎಲ್ಲ ಮಟ್ಟದಲ್ಲೂ ಸಹ ಬ್ಲಾಕ್ ಮಟ್ಟದಿಂದ ರಾಷ್ಟ್ರೀಯ ಮಟ್ಟದವರೆಗೂ ಸಹ ಕೆಲಸ ಮಾಡಿರ್ತಕ್ಕಂಥ ಒಂದು ಅನುಭವವನ್ನು ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ಎಲ್ಲ ರೀತಿಯ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ಅವರು ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ. ಅವರೆಲ್ಲರಿಗೂ ಸಹ ಅನಂತ ಅನಂತನ ವಂದನೆಗಳನ್ನು ಅರ್ಪಿಸ್ತೇನೆ. ನಾನು ಯಾವತ್ತೂ ಸಹ ಸಚಿವ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಲ್ಲ. ನೀವು ಓದ್ಸಲಿ ನಂದೆಲ್ಲ TV ಚಾನೆಲ್ಗಳಲ್ಲಿ ಅದರಲ್ಲೂ ಸಹ ಇರ್ಷಾದ್ ಅಂತ ಹೇಳಿ ಒಬ್ಬರು ನನ್ನ ಇಂಟರ್ವ್ಯೂ ಮಾಡಿದ್ದು ಅದ್ರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ನಾನು ಅಧಿಕಾರಕ್ಕೆ ಇರ್ತಕ್ಕಂಥವನಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಒಂದು ಸಿಪಾಯಿ, ಕಾಂಗ್ರೆಸ್ ಪಕ್ಷದ ಒಂದು ಕಟ್ಟಾಳು ಮತ್ತು ಅದರ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಮತ್ತು ಸಂವಿಧಾನ ಮತ್ತು ಏನು ನಮ್ಮ ಪೂರ್ವಜರು ಮಹಾತ್ಮ ಗಾಂಧಿಯವರಿಂದ ಹಿಡಿದು ಪಂಡಿತ್ ಜವಾಹರ್ಲಾಲ್ ನೆಹರೂರವರಿಂದ ಹಿಡಿದು ಸರ್ದಾರ್ ವಲ್ಲಭಾಯ್ ಪಟೇಲಿಂದ ಹಿಡಿದು ಮೌಲಾನಾ ಅಬ್ದುಲ್ ಕಲಾಂ ಆಜಾದಿಂದ ಹಿಡಿದು ಎಲ್ಲರೂ ಸುಭಾಷ್ ಚಂದ್ರ ಬೋಸ್ರವರು ಎಲ್ಲರೂ ಸಹ ಈ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲಿದೆ. ಇದನ್ನು ಮುಂದಿನ ಪೀಳಿಗೆಗಳಿಗೆ ಏನು ನಮ್ಮ ಪೂರ್ವಜರು ಸ್ವತಂತ್ರ ಹೋರಾಟದಲ್ಲಿ ನಮಗೆ ಕೊಟ್ಟು ಹೋಗಿದ್ದಾರೆ ಅದನ್ನು ಭಾಳ ಭದ್ರವಾಗಿ ಸುಭದ್ರವಾಗಿ ಮುಂದಿನ ಪೀಳಿಗೆಗಳಿಗೆ ಕೊಟ್ಟು ನಾವು ಮುಂದೆ ಹೋಗಬೇಕಾಗುತ್ತೆ. ಆದ್ದರಿಂದ ದೊಡ್ಡ ಜವಾಬ್ದಾರಿ ಇದೆ. ಏನು ರಾಷ್ಟ್ರ ಕವಲು ದಾರಿಯಲ್ಲಿರೋ ಸಂದರ್ಭದಲ್ಲಿ ಏನು ನಮ್ಮ ಪೂರ್ವಜರು ಈ ರಾಷ್ಟ್ರಕ್ಕೆ ಮತ್ತು ಈ ಜನಸಾಮಾನ್ಯರಿಗೆ ಭಾರತದ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ ಅದನ್ನು ಭಾಳ ಸುಭದ್ರವಾಗಿ ಅದನ್ನ ಮುಂದಿನ ಪೀಳಿಗೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮುಂದೆ ಇದೆ. ಪ್ಲಸ್ OBC ಅನ್ನೋ ಕಾಂಬಿನೇಷನ್ ಒಂದ್ ರೀತಿ ಈಗ ನೀವು DK ಶಿವಕುಮಾರ್ ಮತ್ತೆ ನೀವು ಒಂದ್ ರೀತಿ ಜೋಡೆ ತಿಂತರ ನೋಡಿ, ನಾನು ಹಿಂದುಳಿದ ವರ್ಗದವನು ಮುಂದುಳಿದವನಂತಲ್ಲ, ನಾನು ಭಾಳಷ್ಟು ಮುಂದುವರೆದವ್ರಕ್ಕಿಂತ ಮುಂದುವರೆದಿರತಕ್ಕಂಥವನು. ನಾನು ಕಾಂಗ್ರೆಸ್ ಪಕ್ಷದ ಸಿಪಾಯಿ. ಇದರಲ್ಲಿ ಎಲ್ಲರೂ ಸಹ ಆಲದ ಮರದ ಇದ್ದಾಗೆ ಎಲ್ಲರೂ ಸಹ ಇದರ ಅಡಿಗೆ ಬರ್ತಾರೆ. ಇದರ ಏನು ಸಿದ್ಧಾಂತ ಇದೆ ಅದನ್ನು ತಗೊಂಡು ಮುಂದೆ ಹೋಗ್ತೀವಿ. ಶಿವಕುಮಾರ್ ಅವರು ಸಹ ಯುವಕರಿದ್ದಾರೆ, ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದರು, ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಜೊತೆಗೆ ಡಾಕ್ಟರ್ ಪರಮೇಶ್ವರ್ ಅವರು ಇದ್ದಾರೆ ಉಪಮುಖ್ಯಮಂತ್ರಿಗಳಾಗಿ. ಎಲ್ಲರೂ ಸಹ ಸೇರಿ ಏನು ನಮ್ಮ ಶ್ರೇಷ್ಠ ನಾಯಕತ್ವ ಇದೆ, ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆರವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಮತ್ತು ವೇಣುಗೋಪಾಲ್ರವರ ನಾಯಕತ್ವದಲ್ಲಿ ರಾಜ್ಯವನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮುಖಾಂತರ 2028ಕ್ಕೆ ನೀವು CM ಕ್ಯಾಂಡಿಡೇಟ್ ಅಂತ ಮೆಸೇಜ್ ಕೊಟ್ಟಿರುವಂತದ್ದು ಈಗ ಪಕ್ಷದ ಅಧ್ಯಕ್ಷರನ್ನ CM ಈಗ ನೀವೆಲ್ಲ ಹೇಳ್ತಕ್ಕಂಥದ್ದು ಅದು ವಾಟ್ಸಪ್ ಯೂನಿವರ್ಸಿಟಿಯಿಂದ ಬರೋ ಮೆಸೇಜಸ್. ಈಗ ಇರ್ತಕ್ಕಂಥದ್ದು ನನಗೆ ದೊಡ್ಡ ಜವಾಬ್ದಾರಿ. ಅದನ್ನೇ ಹೇಳಿದ್ದು, ರಾಷ್ಟ್ರ ಕವಲು ದಾರಿಯಲ್ಲಿ ನಿಂತಿರುವಾಗ ಸಂವಿಧಾನಿಕ ಸಂಘಗಳನ್ನು ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು SIR ಮೂಲಕ CAA ಮೂಲಕ ನೈಜ ಮತದಾರರನ್ನು ಅವರನ್ನು ಪದಚ್ಯುತಿ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಭಾರತದ ಪರಿಕಲ್ಪನೆ 1947ನೇ ಇಸ್ವಿಯಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದನ್ನು ಭದ್ರವಾಗಿ ಕಾಪಾಡಬೇಕಾದ್ರೆ ಎಲ್ಲ ಧರ್ಮ ಜಾತಿ ಭಾಷೆಗಳನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದರ ವಿರುದ್ಧ ಷಡ್ಯಂತ್ರ ಇರೋರನ್ನ ಹೋರಾಟ ಮಾಡಬೇಕಾಗಿದೆ ವಿನಃ ಅಧಿಕಾರ ಮತ್ತು ಪದವಿ ಭಾಳ ಮುಖ್ಯ ಅಲ್ಲ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷ ಏನು ನಂಬಿಕೆ ಇಟ್ಕೊಂಡಿದೆ ಸಂವಿಧಾನದಲ್ಲಿ, ಇದನ್ನು ತಗೊಂಡು ನಾವು ಮುಂದೆ ಹೋಗಬೇಕು. ಮತ್ತು ಮಹಾತ್ಮ ಗಾಂಧಿಯವರ ಸರ್ವಧರ್ಮ ಸಮಭಾವ ಅದನ್ನು ಮುಂದುವರಿಸ್ಕೊಂಡು ನಾವು ಹೋಗಬೇಕಾಗುತ್ತೆ. ನಮ್ಮೆಲ್ಲರ ಅಚ್ಚುಮೆಚ್ಚು ಯಾರು ಸರ್ಕಾರದಲ್ಲಿ ಬೇರೆ ಬೇರೆ ಕೆಲಸ ಮಾಡಿದ್ದೀರಿ ನೀವೆಲ್ಲರೂ ಸಹ, ಯಾಕಂದರೆ ನಮ್ಮ ಹೋರಾಟ ಮಾಡ್ತಕ್ಕಂಥದ್ದು ರಾಹುಲ್ ಗಾಂಧಿಯವರು ಹೋರಾಟ ಮಾಡ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡ್ತಾ ಇದ್ದಾರೆ, ಸೋನಿಯಾ ಗಾಂಧಿಯವರು ಮಾಡ್ತಾ ಇದ್ದಾರೆ, ಪ್ರಿಯಾಂಕಾ ಗಾಂಧಿಯವರು ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟವನ್ನು ಅವ್ರು ಮಾಡುವಾಗ ಅವ್ರಿಗೆ ನಾವು ಶಕ್ತಿ ತುಂಬಬೇಕಾದ್ರೆ ನಾವು ಸಹ ರಸ್ತೆಗಿಳಿದು ಹೋರಾಟ ಮಾಡಬೇಕು. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ DK ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ಯಾರು ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿಯವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ ಇದರಲ್ಲಿ ಯಾವುದೇ ಬಣ್ಣ ಇಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಸಂಘಟನೆಯ ಮತ್ತು ಸರ್ಕಾರದ ಈ ಎರಡನ್ನೂ ಸಹ ಹಂಚಿಕೊಂಡು ಮುಂದೆ ಹೋಗ್ತಾ ಇರ್ತೀವಿ.